ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತೊಂದು ನಾನು ಬಟಾಣಿ ನೆನೆಸಕ್ಕಿಟ್ಟಿದ್ದೆ. ಬಟಾಣಿ, ಕಾಬೂಲಿ ಕಡಲೆಕಾಳು ನೆನೆಸಿಟ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆ ಈ ಥರ ಕಟ್ ಮಾಡಿ ಇಟ್ಕೊಂಡು ಈ ಮೂರು ಸೇರಿಸ್ಬಿಟ್ಟು ನಾನು ನಿಮಗೆ ಕೂಟ್ ಮಾಡಿ ತೋರಿಸ್ತೀನಿ ಬನ್ನಿ. ಈ ಕೂಟ್ ಮಾಡೋದು ಹೇಗಂತೆ ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಂದು ಬಾಣಲಿ ಇಟ್ಕೋಬೇಕು. ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಈರುಳ್ಳಿ ಎಲ್ಲ ಹುರ್ಕೋಬೇಕು. ನೋಡಿ, ಸ್ವಲ್ಪ ಈರುಳ್ಳಿ, ಅರ್ಧ ಇಂಚಷ್ಟು ಶುಂಠಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು 4 ಪಳಕು ಬೆಳ್ಳುಳ್ಳಿ ಹಾಕ್ಬಿಟ್ಟು ನೀಟಾಗಿ ನಾವು ಇದನ್ನು ಹುರ್ಕೋಬೇಕು. ನೋಡಿ, ಈ ಥರ ನಾವು ಹುರಿಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿದು ಕೆಂಪಗಾಗೋವರೆಗೂ ಇದನ್ನು ಹುರಿಬೇಕು. ಒಂದೇ 1 ನಿಮಿಷ ಇದನ್ನು ಹುರಿಯೋಣ. ನೋಡಿ, ಸ್ವಲ್ಪ 1 ನಿಮಿಷ ಆದ ನಂತರ ನಾವು 1 ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಆರಕ್ಕೆ ಬಿಟ್ಟು ನಾವು ರುಬ್ಕೊಂಬರೋಣ. ಇದು ಸಾಕು. ಇದು ನಾವು ಇವಾಗ ಆರಕ್ಕೆ ಬಿಡೋಣ. ನೋಡಿ, ಸ್ವಲ್ಪ ತಣ್ಣಗಾಗಿದೆ. ಇದು ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ನಾವು ಇದನ್ನು ರುಬ್ಕೊಂಬರೋಣ. ಈ ಹುರಿದಿರೋ ಮಸಾಲೆ ಎಲ್ಲ ಇದಕ್ಕೆ ಸ್ವಲ್ಪ ಕಾಯಿ ಸೇರಿಸೋಣ. ನೋಡಿ, ತೆಂಗಿನಕಾಯಿ ಇದನ್ನು ಒಂದು ಅರ್ಧ ಹೋಳಷ್ಟು ಕಾಯಿ ಹಾಕೋ. ಅಂದರೆ ನೀವು ಕಾಯಿ ಎಷ್ಟು ತಿಂತೀರ ನಿಮ್ಮ ಮೇಲೆ. ಬೇಡ ಅಂದರೆ ನೀವು ಕಾಯಿನೂ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇವಾಗ ಒಂದು ಚಿಕ್ಕದಾಗಿ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಒಂದು ಕುಕ್ಕರ್ ಇಟ್ಕೋಬೇಕು. ನೀವು ಕುಕ್ಕರ್ ಇಲ್ಲ ಅಂದ್ರೆ ಬಾಣಲೆಯಲ್ಲಿ ಮಾಡ್ಕೋಬೇಕು. ಟೈಮ್ ಇಲ್ಲಾರ್ದವರು ಈ ಥರ ಕುಕ್ಕರಲ್ಲೇ ಡೈರೆಕ್ಟಾಗಿ ಮಾಡಿಬಿಟ್ಟು ಒಂದು ವಿಸಿಲ್ ಹೊಡೆಸಿದ್ರೆ ಸಾಕು, ಸೂಪರಾಗಿರುತ್ತೆ. ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 1 ಸ್ಪೂನ್ ಆಗಷ್ಟು ಸಾಸಿವೆ ಹಾಕೊಳ್ಳೋಣ. 1 ಸ್ಪೂನ್ ಆಗಷ್ಟು ಆವಾಗ ಅರ್ಧ ಹಾಕಿದ್ದೀವಿ. ಇವಾಗ 1 ಸ್ಪೂನು. ಇವಾಗ ಒಂದು ಅರ್ಧ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವು. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಒಂದು ಟೊಮೊಟೊ ತಕ್ಷಣ ತೆಗಿಬಾರ್ದು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಚಟಪಟ ಅಂತ ಸಿಡಿಬೇಕು. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಬಿಸಿ ಆದರೆ ಟೇಸ್ಟು ಚೆನ್ನಾಗಿರಲ್ಲ. ಇವಾಗ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಹಾಕಿ ಒಂದೇ 1 ನಿಮಿಷ ಇದನ್ನು ಟೊಮೊಟೊ ಬೇಯಿಸ್ಬಿಡೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾವು ಕಾಬೂಲಿ ಕಡಲೆಕಾಳು ತೊಳೆದು ಇಟ್ಕೊಂಡಿದ್ದೆ ನಾನು. ಇವಾಗ ಹಾಕ್ತಾಯಿದ್ದೀನಿ ಬಟಾಣಿ, ಆಲೂಗಡ್ಡೆ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದೇ 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಮಸಾಲೆ ಹಾಕಿಬಿಟ್ಟು ನಾವು ಮುಚ್ಚಿ 2 ವಿಸಿಲ್ ಹೊಡೆಸಿದ್ರೆ ಸಾಕು. ಸೂಪರಾಗಿರುತ್ತೆ. ಕೂಟು ಸಖತ್ತಾಗಿರುತ್ತೆ. ಇದು ಈ ಥರದೊಂದು ಕೂಟು ನೀವು ಮಾಡ್ಕೊತೀರಿ ಅಂದ್ಕೊಂಡಿದ್ದೀನಿ. ಕಾಬೂಲಿ ಕಡಲೆಕಾಳು, ಆಲೂಗಡ್ಡೆ, ಬಟಾಣಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ತಿನ್ಬೋದು. ಇದು ಒಂದೇ 1 ನಿಮಿಷ ಈ ಥರ ಬಿಡೋಣ. ನೋಡಿ, ಬಾಂಡೆಯಲ್ಲಿ ಮಾಡೋದಾದರೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ನಾನು ಕುಕ್ಕರಲ್ಲಿ ಮಾಡೋದಕ್ಕೆ ನಾನು ನೀರು ಹಾಕಿ ಬೇಯಿಸ್ತಾ ಇಲ್ಲ. ಇವಾಗ ನಾವು ರುಬ್ಕೊಂಬಂದಿರೋದು ಮಸಾಲೆ ಹಾಕೋಣ. ನೋಡಿ, ಇದು ರುಬ್ಕೊಂಬಂದಿರೋ ಮಸಾಲೆ ನಾವು ಹುರಿದ್ಬಿಟ್ಟು ಮಸಾಲೆ ಮಾಡ್ಕೊಂಬಂದಿದ್ದೀವಲ್ಲ, ಈ ಮಸಾಲೆ ಹಾಕಿಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ನಾವು ಹಾಕ್ಕೋಬೇಕು. ಇದು ತುಂಬ ತೆಳ್ಳಗೆ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ. ಹೋಟೆಲಲ್ಲಿ ಮಾಡೋ ಥರ ಈ ಥರ ಇರುತ್ತೆ. ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಜಾರ್ ತೊಳೆದು ನಾನು ಇದಕ್ಕೆ ನೀರು ಹಾಕ್ತೀನಿ. ನೋಡಿ, ನಾನು ಜಾರ್ ತೊಳೆದು ನೀರು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೀವು ಹಾಕ್ಕೋಬೇಕು. ತೆಳ್ಳಗೆ ಬೇಕಂದರೆ ಅಷ್ಟೇನು ಚೆನ್ನಾಗಾಗಲ್ಲ. ಸ್ವಲ್ಪ ಗಟ್ಟಿನೇ ಇರಲಿ. ಇವಾಗ ಇಷ್ಟು ನೀರು ಸಾಕು. ಇದಕ್ಕೆ ಸ್ವಲ್ಪ 1 ಸ್ಪೂನು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇವಾಗ ನಾವು ಇದನ್ನು ವಿಸಿಲ್ ಮುಚ್ಚೋಣ. 2 ವಿಸಿಲ್ ಆದ ನಂತರ ತೆಗೆದು ನೋಡಿ ಹೇಗಾಗಿರುತ್ತೆ ಕೂಟಂತ. ಸೂಪರಾಗಿ ಆಗಿರುತ್ತೆ. ಇವಾಗ ಇದನ್ನು ಮುಚ್ಚೋಣ. ನೀವು ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು. ನೋಡ್ಕೊಂಬಿಟ್ಟು ಮುಚ್ಚಬೇಕು. ನೋಡಿ, ನಾನು ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಟ್ಟು ಟೇಸ್ಟು ನಾನು ಇವಾಗ ಮುಚ್ತಾಯಿದ್ದೀನಿ. 1-2 ವಿಸಿಲ್ ಹಾಕ್ಸಿದ್ರೆ ಸಾಕು, ಸೂಪರಾಗಿರುತ್ತೆ. 2 ವಿಸಿಲ್ ಆದ ನಂತರ ನಾನು ನಿಮಗೆ ಕೂಟು ತೆಗೆದು ತೋರಿಸ್ತೀನಿ. ಇವಾಗ ವಿಸಿಲ್ ತೆಗಿತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಕೂಟ್ ಅಂದರೆ ಸೂಪರಾಗಿರುತ್ತೆ. ಈ ಥರ ಒಂದು ಕೂಟ್ ಮಾಡಿಕೊಂಡು ಆರಾಮಾಗಿ ಕೆಲ್ಸಕ್ಕೆ ಹೋಗೋರು, ಮಕ್ಕಳು ಟಿಫಿನ್ ಬಾಕ್ಸಿಗೆ ಇಡ್ಲಿ, ದೋಸೆ, ಚಪಾತಿ, ಪೂರಿ ಅದಕ್ಕೆಲ್ಲ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಇವಾಗ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ಸ್ವಲ್ಪ ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ರೌಂಡ್ ತಿರುವಿ ನಾನು ಒಂದು ಬಟ್ಲಿಗೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಒಂದು ಬಟ್ಲಿಗೆ ನಾನು ಸರ್ವ್ ಮಾಡ್ತಾಯಿದ್ದೆ. ನೋಡಿ ಕಾಬೂಲಿ ಕಡಲೆಕಾಳು, ಬಟಾಣಿ, ಆಲೂಗಡ್ಡೆ ಹಾಕಿಬಿಟ್ಟು ನಾನು ಕೂಟ್ ಮಾಡಿದ್ದೀನಿ. ಈ ಥರ ಕೂಟು ನೀವು ಟ್ರೈ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಈ ಥರ ಕೂಟ್ ಮಾಡೋಕ್ಕೆ 3 ಐಟಮ್ಸ್ ಇದ್ದರೆ ಸಾಕು, ಸೂಪರಾಗಿ ಆಗುತ್ತೆ. ನಾವು ಅನ್ನದ ಜೊತೆಗೆ ತಿಂದರೂ ಅಷ್ಟೇ ಟೇಸ್ಟಾಗಿರುತ್ತೆ. ಈ ಆಲೂಗಡ್ಡೆ, ಕಾಬೂಲಿ ಕಡಲೆಕಾಳು, ಬಟಾಣಿಯಿಂದ ನಾನು ಕೂಟ್ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.